ಜಾತ್ರೆಯನ್ನು ಭಾಳ ಅರ್ಥಪೂರ್ಣವಾಗಿ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವಂಥ ಸಂದರ್ಭದಲ್ಲಿ 3ನೇ ತಾರೀಕಿಂದ 5ನೇ ತಾರೀಕು ಜಾತ್ರೆ ಸಂಪನ್ನಗೊಳ್ಳಲಿದೆ. 3ಕ್ಕೆ ಪ್ರಾರಂಭ ಆಗುತ್ತೆ. 3 ಶುಕ್ರವಾರ ಭಾಳ ವಿಶೇಷವಾಗಿ ಅಮ್ಮನಿಗೆ ಅಭಿಷೇಕ ಮಾಡಿ ಪುಣ್ಯಾಹ ಮಾಡಿಕೊಂಡು ಹೋಮ ಹವನ ಎಲ್ಲ ಮುಗಿಸಿ 3ನೇ ತಾರೀಕು ಒಂದು ಪುಣ್ಯಾಹ ಕಾರ್ಯಕ್ರಮ ಆಗ್ತದೆ. ಅದಾದ ನಂತರ ಸಂಜೆ ಗ್ರಾಮದಿಂದ ಅಮ್ಮನಿಗೆ ಎಡೆ ಕೊಡುವಂಥ ಪವಿತ್ರವಾದಂಥ ಕಾರ್ಯಕ್ರಮ. ಅದಕ್ಕೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಬಾಯಿಗೆ ಬೀಗ ಹಾಕ್ಕೊಂಡು ಭಾಳ ಭಕ್ತಿಯಿಂದ ಎಲ್ಲ ಹೆಣ್ಮಕ್ಳು ಏನು ಇಲ್ಲಿ ಆದಿಹಳ್ಳಿ ಹೊರಗಡೆ ಹೋಗಿದ್ದವರು ಕೂಡ ಬಂದು ಭಾಳ ವಿಶೇಷವಾಗಿ ಭಕ್ತಿಯಿಂದ ಮಡಿಯಿಂದ ಮಾಡಿದಂಥ ನಡೆಯನ್ನು ಮನೆಯಲ್ಲಿ ಏನು ಸಿಗುತ್ತೋ ಪ್ರಸಾದವನ್ನು ಅಮ್ಮನಿಗೆ ಎಡೆ ಮಾಡುವಂಥ ಶುಕ್ರವಾರ ರಾತ್ರಿ ಪ್ರತಿ ಮನೆಯಿಂದಲೂ ಕೂಡ ಎಲ್ಲ ಹೆಣ್ಮಕ್ಳು ಮೆರವಣಿಗೆ ಮುಖಾಂತರ ಬಂದು ಅಮ್ಮನಿಗೆ ನೈವೇದ್ಯವನ್ನು ಕೊಟ್ಟು ಒಂದು ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾರೆ. ಅದಾದ ನಂತರ ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಂಡೋತ್ಸವ ಅಂತ ಆಗ್ತದೆ. ಆ ಕೆಂಡೋತ್ಸವ ಭಾಳ ವಿಶೇಷ. ಒಂದು ಮನೆಯಿಂದ ಒಂದು ಹೆಣ್ಮಗು ಸಣ್ಣ ಮಗುವನ್ನು ಅರಕೆ ಮಾಡ್ಕೊಂಡಿರ್ತಾರೆ. ಈ ವರ್ಷ ನಮ್ಮ ಮನೆಯಿಂದ ಕೆಂಡ ಹಾಯಿಸ್ತೀನಿ ಅಂತೇಳಿ 7ರಿಂದ 8 ವರ್ಷ ಮಗುವನ್ನು ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಸ್ನಾನ ಪೂಜೆ ಎಲ್ಲ ಮಾಡಿಸಿ ಅವ್ರ ಕೈಲಿ ಕಳಸವನ್ನು ಒರೆಸಿ ಕೆಂಡೋತ್ಸವ ಮಾಡುವಂಥ ಸಂಪ್ರದಾಯ ಈ ಒಂದು ಗ್ರಾಮಕ್ಕೆ ಮತ್ತು ಆದಿಲಕ್ಷ್ಮಿ ಒಂದು ಪ್ರತೀತಿಯನ್ನು ಬಂದಿದೆ. ಅದೇ ರೀತಿ ಕೂಡ ಈಗಲೂ ಕೂಡ 6ರಿಂದ 8 ವರ್ಷ ಬಾಲಕಿಯನ್ನು ಅವ್ರ ತಲೆ ಮೇಲೆ ಕಳಸವನ್ನು ಒರೆಸಿ ಕೆಂಡೋತ್ಸವ ಮಾಡುವಂಥ ಒಂದು ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದು ಭಾಳ ಪವಿತ್ರವಾಗಿ ಶನಿವಾರ ಬೆಳಿಗ್ಗೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ತದೆ. ಅದಾದ ನಂತರ ಬ್ರಹ್ಮರಥೋತ್ಸವ ಹೊತ್ತು ಭಾಳ ವಿಶೇಷವಾಗಿ ಆದಿಹಳ್ಳಿ ಅಮ್ಮನವರ ವಿಶೇಷ